ಹಲೋ ವಿವರ್ಸ್, ವೆಲ್ಕಮ್ ಟು ಸೋನಿಯಾಸ್ ಡಾಲ್ಸ್ ವರ್ಲ್ಡ್. ಇದು ಬಂದುಬಿಟ್ಟು ನಾಮಕರಣದ ಪೂರ್ವಭಾವಿ ಸಿದ್ಧತೆ ಅಂತಲೇ ಹೇಳ್ಬೋದು. ಲಾಜ್ರಿ ಸ್ಯಾರೀಸಲ್ಲಿ ನಾವು ಆಲ್ರೆಡಿ ಒಂದು ಸ್ಯಾರಿ ಪರ್ಚೇಸ್ ಮಾಡಿದೆ. ಬಟ್ ನಮ್ಮ ಮನೆಯವರಿಗೆ ಇಷ್ಟ ಆಯಿತು, ಬಟ್ ಅದ್ಯಾಕೋ ಪೂಜೆ ಹಾಕ್ಕೊಂಡು ಕೂರೋ ಅಷ್ಟು ಗ್ರ್ಯಾಂಡ್ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಭದ್ರಮ್ಮ ಚೌಟ್ರಿ ಹತ್ರ ಇರುವಂಥ ತುಮಕೂರಲ್ಲಿ ಶ್ರೀ ಸಾಯಿ ಟ್ರೇಡರ್ಸ್ ಅನ್ನೋ ಒಂದು ಸ್ಯಾರಿ ಶೋರೂಮಿಗೆ ಹೋಗಿದ್ವಿ. ಅಲ್ಲಿ ಎಲ್ಲ ಥರದ ಸಿಲ್ಕ್ ಸ್ಯಾರೀಸ್ ಅವೈಲಬಲ್ ಇದೆ. ಸೊ ನೀವು ಒಂದ್ಸತಿ ವಿಸಿಟ್ ಮಾಡಿ. ಸೊ ನಾನು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಹೀಗೆ ವೀಡಿಯೋ ನೋಡಿಕೊಂಡು ರೆಫರೆನ್ಸಲ್ಲಿ ಹೋಗಿದ್ದೆ. ಸೊ ಅಲ್ಲಿ ಹೋದರೆ ವೆರೈಟೀಸ್ ಆಫ್ ಸ್ಯಾರೀಸ್ ಇತ್ತು. ಫಸ್ಟ್ ಬಂದುಬಿಟ್ಟು ನಾವು ಇದು ಸೆಮಿ ಸಿಲ್ಕ್ ಸ್ಯಾರಿಯಲ್ಲಿ ನೋಡಿದ್ವಿ, ತುಂಬ ಕಲೆಕ್ಷನ್ಸ್ ಇತ್ತು. ಲಾಸ್ಟಿಗೆ ನಮ್ಮ ಮನೆಯವರು ಟಿಶ್ಯೂ ಸಿಲ್ಕ್ ಸ್ಯಾರಿ ಏನು ಬರುತ್ತೆ ಅದು ಇಷ್ಟಪಟ್ಟರು. ಒಂದು ತಗೊಳಕ್ಕೆ ಹೋಗಿ 3 ಸ್ಯಾರಿ ತೊಗೊಂಡು ಬಂದ್ವಿ. 2 ಟಿಶ್ಯೂ ಸಿಲ್ಕ್ ಸ್ಯಾರಿ ಮತ್ತು ಹಾಗೆ ಒಂದು ಫ್ಯಾನ್ಸಿ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಫ್ಯಾನ್ಸಿ ಸ್ಯಾರಿ ತೊಗೊಂಡೆ. ಸೊ ಅಲ್ಲಿಂದ ಸ್ಯಾರಿ ಪರ್ಚೇಸ್ ಮಾಡಿಕೊಂಡು ಬಂದು ಸೊ ಅಲ್ಲೇ ತಿಂಡಿ ಮಾಡ್ಕೊಂಡ್ವಿ. ಒಂದು ಕಡೆ ತಿಂಡಿ ಮಾಡಿಕೊಂಡು ಟೈಲರ್ ಶಾಪಿಗೆ ಹೋಗಿ ಅಲ್ಲಿ ಹೊಲಿಯೋಕ್ಕೆ ಕೊಟ್ಟು ನಾವು ಸೀದಾ ಮನೆಗೆ ಬಂದ್ವಿ. ಸೊ ನೆಕ್ಸ್ಟ್ ಡೇನೇ ನಾಮಕರಣದೆಲ್ಲ ಸಿದ್ಧತೆ ನಡೀತಾ ಇತ್ತಲ್ವ. ಸೊ ತೊಟ್ಲೆಲ್ಲ ನೀಟಾಗಿ ಒರೆಸ್ಬೇಕಾಗಿತ್ತಲ್ವ. ಸೊ ಇದು ಬಂದುಬಿಟ್ಟು ನಮ್ಮ ಜಿಷ್ಣು ಟೈಮಲ್ಲಿ ತೊಗೊಂಡಿದ್ದು ತೊಟ್ಲು, ನಮ್ಮಮ್ಮ ಕೊಟ್ಟಿದ್ದು ತೊಟ್ಲು ನನಗೆ. ಜಿಷ್ಣು ಹುಟ್ಟಿದ್ಲಲ್ಲ ಆವಾಗ. ಸೊ ಅದು ಜಾಸ್ತಿ ಏನು ಯೂಸ್ ಆಗಿರಲಿಲ್ಲ. ನಮ್ಮ ಅಮ್ಮಣ್ಣಿಗೆ 2ನೇ ಅವಳಿಗೆ ಸೊ ಮಲಗಿಸ್ತಾ ಇದ್ದೆ, ಸ್ವಲ್ಪ ದಿವಸ ಮಲಗಿಸ್ತಾ ಇದ್ದೆ. ಇನ್ನು ಸ್ವಲ್ಪ ದಿವಸ ಹಾಗೆ ಮನೆಯಲ್ಲೇ ಇತ್ತು, ಅವಳು ಸ್ವಲ್ಪ ದೊಡ್ಡವಳಾಗೋ ತನಕ ಹಾಗೆ ಇಡೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಸೊ ಅದು ನಾಮಕರಣಕ್ಕೆ ಬೇಕಲ್ವ, ತೊಟ್ಲು ಶಾಸ್ತ್ರಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನನ್ನ ಮಗಳು ಕೂಡ ಪಾಪ ಹೆಲ್ಪ್ ಮಾಡ್ತಾಯಿದ್ಲು ನನಗೆಲ್ಲ ಕ್ಲೀನ್ ಮಾಡೋಕ್ಕೆಲ್ಲ, ಮನೆ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡ್ಕೊತಾಳೆ. ಹಾಗೆ ಟಿ ವಿ ಸ್ಟ್ಯಾಂಡೆಲ್ಲ ಇತ್ತಲ್ವ, ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ ನನ್ನ ಮಗಳು ಟೇಬಲ್ ಕ್ಲೀನ್ ಮಾಡೋಕ್ಕೆ ಕವರ್ ತೊಗೊಂಡಿದ್ದಾಳೆ. ಅಲ್ಲಿಂದ ಕ್ಲೀನ್ ಮಾಡ್ಕೊಂಡು ಕಿಚನ್ ಕ್ಲೀನಿಂಗಿಗೆ ಹೋದೆ. ಕಿಚನೆಲ್ಲ ಒಂದು ಸತಿ ಒರೆಸ್ಕೊಂಡು, ಅಂದರೆ ಆಲ್ರೆಡಿ ಡೈಲಿ ನಾವು ಒರೆಸ್ತಾ ಇರ್ತೀವಿ, ಹಾಗೂ ಒಂದು ಸತಿ ಕೈ ಆಡಿಸ್ಕೊಂಡು ಬರ್ತೀನಿ. ಸೊ ಅಲ್ಲಿಂದ ಮನೆ ಕ್ಲೀನಿಂಗೆಲ್ಲ ಆಯಿತು. ಎಲ್ಲ ಮನೆಯೆಲ್ಲ ಒಂದು ಸತಿ ನೀಟಾಗಿ ಗುಡಿಸ್ಕೊಂಡ್ವಿ. ಏನೇನು ಹಬ್ಬನೂ ಇತ್ತಲ್ವ, ಗೌರಿ ಗಣೇಶ ಹಬ್ಬ ಇತ್ತಲ್ವ. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಗೌರಿ ಹಬ್ಬ ಅಂದರೆ ನಾವು ಗೌರಿ ಹಬ್ಬ ಮಾಡಲ್ಲ, ಗಣಪತಿ ಹಬ್ಬ ಒಂದೇ ಮಾಡೋದು. ಇಲ್ಲಿ ಬಂದುಬಿಟ್ಟು ನಾಮಕರಣಕ್ಕೆ ಬರೋರಿಗೆ ರಿಟರ್ನ್ ಗಿಫ್ಟ್ಸ್ ಕೊಡಬೇಕಲ್ವ. ಸೊ ಅದನ್ನೆಲ್ಲ ನನ್ನ ತಮ್ಮ, ನಮ್ಮ ಮನೆಯವರು, ನನ್ನ ಮಗಳು 3 ಜನ ಸೇರಿಕೊಂಡು ಅದಕ್ಕೆ ಇದು ಅಕ್ಕಿ ಕಾಳು ಮತ್ತು ಹಾಗೆ ಚಾಕ್ಲೇಟ್ಸ್ ಏನು ಬರುತ್ತೆ, ಹಾಗೆ ಖಾಲಿ ಡಬ್ಬಿ ಕೊಡಬಾರ್ದಲ್ವ. ಸೊ ಹಾಗಾಗಿ ಆ ಥರ ಫಿಲ್ಲಿಂಗ್ಸ್ ಮಾಡ್ತಾಯಿದ್ದಾರೆ. ನನ್ನ ಮಗಳು ಅಲ್ಲೇ ಇದ್ಲು, ಅವಳಿಗೆ ತೋರಿಸ್ತಾ ಇದ್ದೆ, ಅವಳು ಆಟ ಆಡೋಕ್ಕೆ ಟ್ರೈ ಮಾಡ್ತಾಯಿದ್ಲು ಅದನ್ನು ಹಿಡ್ಕೊಂಡು. ಸೊ ಇಲ್ಲಿ ತೆಂಗಿನಕಾಯಿ, ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಇದ್ದಿದ್ದರಿಂದ ತೆಂಗಿನಕಾಯಿ ಬೇಕಾಗಿತ್ತು, ಒಂದು 12 ತೆಂಗಿನಕಾಯಿ ಬೇಕಾಗಿತ್ತು. ಸೊ ಹಾಗಾಗಿ ನಮ್ಮ ಮನೆಯವರೇ ಇದೆಲ್ಲ ಸುಲಿಯೋದು, ತೆಂಗಿನಕಾಯಿ ಎಲ್ಲ ಸುಲಿಯೋದು. ಅಲ್ಲಿಂದ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಹೋದೆ. ದೇವ್ರ ಮನೆ ಎಲ್ಲ ಒಂದು ಸತಿ ಕ್ಲೀನ್ ಮಾಡ್ಕೊಂಡು ಬಂದ್ವಿ. ನಮ್ಮದು ದೇವ್ರ ಮನೆ ಸ್ವಲ್ಪ ವಿಶಾಲವಾಗಿದೆ. ಸೊ ಹಾಗಾಗಿ ಅದು ಕ್ಲೀನ್ ಮಾಡೋಕ್ಕೆಲ್ಲ ಸ್ವಲ್ಪ ಜಾಸ್ತಿ ಟೈಮೇ ಬೇಕು. ಟೈಲ್ಸ್ ಎಲ್ಲ ನೀಟಾಗಿ ಒರೆಸ್ಕೊಂಡು, ಬಾಗಿಲೆಲ್ಲ ಒರೆಸ್ಕೊಂಡು ಹಾಗೆಲ್ಲ ಮಾಡಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ದೊಡ್ಡದಾಗಿದೆ ನಮ್ಮದು ದೇವ್ರ ಮನೆ. ಸೊ ಇದು ಬಂದುಬಿಟ್ಟು ಜಿಷ್ಣುಗೆ ನಾಮಕರಣಕ್ಕೆ ತೊಗೊಂಡಿದ್ದು ಫ್ರಾಕ. ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಇರಲಿಲ್ಲ, ತುಂಬ ಹರಿಬರಿಲಾಗೋಯಿತು. ಸೊ ಇದು ಬಂದುಬಿಟ್ಟು ನಮ್ಮ ಗಣಪತಿ ಹಬ್ಬದ ದಿವಸ ಇಟ್ಟಿದಂದರೆ, ನಾವು ಗಣಪತಿ ಇಡಲ್ಲ, ಪದ್ಧತಿ ಇಲ್ಲ ನಮ್ಮ ಮನೆಯವ್ರ ಕಡೆ, ನನ್ನ ಗಂಡನ ಮನೆ ಕಡೆ ನಮ್ಮಮ್ಮ ಇಡ್ತಾರೆ ಗಣಪತಿ. ಸೊ ನಾನೇನು ಮಾಡಿದೆ, ನನ್ನ ಹತ್ರ ಇತ್ತಲ್ವ ಮಾರ್ಬಲ್ ಗಣಪತಿ ಇತ್ತಲ್ವ, ನಮ್ಮಮ್ಮ ಊರಿಂದ ಒಂದು ಗಣಪತಿ ಚಿಕ್ಕದು ತೊಗೊಬಂದಿದ್ರು, ಅದು ಕೂಡ ಇಟ್ಟಿದ್ದೀನಿ. ಸೊ ಅದನ್ನೇ ಇಟ್ಟು ಗಣೇಶ ಗೌರಿನ ಇಟ್ಟು ಅವ್ರ ಮುಂದೆ ಹಣ್ಣು ಹಂಪಲನ್ನೆಲ್ಲ ಇಟ್ಟು ಹಾಗೆ ಡೆಕೋರೇಟ್ ಮಾಡಿದ್ದೆ ನಾನು ಸಿಂಪಲ್ಲಾಗಿ. ಸೊ ಇದು ಗಣಪತಿ ಹಬ್ಬದ ದಿವಸದ್ದು. ಸೊ ಕೆಳಗಡೆ ಓನರ್ ಆಂಟಿಗೆ ಮನೆಯಲ್ಲಿ ಗಣಪತಿ ಇಡ್ತಾರೆ. ಸೊ ಅವರು ಅರ್ಶಿನ ಕುಂಕುಮ ಕರ್ತಿದ್ರು. ಅವ್ರ ಮನೇಲಿ ಒಬ್ಬ ಚಿಕ್ಕ ಪಾಪು ಇದ್ದಾನೆ, ಅವನ ಜೊತೆ ಆಟ ಆಡ್ತಾಳೆ ಜಿಷ್ಣು. ಹೋದಾಗೆಲ್ಲ ಒಂದು 10 ಮಿನಿಟ್ಸ್ ಆಟ ಆಡ್ಕೊಂಡು ಬರ್ತಾಳೆ. ಸೊ ಅವ್ರು ಚೆನ್ನಾಗಿ ಕೂರಿಸಿದ್ರು. ಸೊ ಹಾಗಾಗಿ ಒಂದು ಸತಿ ವೀಡಿಯೋ ಮಾಡ್ಕೊಂಬಿಡೋಣ ಅಂಥೇಳಿ ನೀಟಾಗಿ ಅವ್ರು ತುಂಬ ಚೆನ್ನಾಗಿ ಕೂರಿಸ್ತಾರೆ ಗಣಪತಿ ಎಲ್ಲ. ಇದು ನಮ್ಮ ಮನೆ ಗಣಪತಿ ನಾನಿಟ್ಟಿದ್ದು. ಇದು ಕೆಳಗಡೆ ಮನೆ ಆಂಟಿ, ಓನರ್ ಆಂಟಿ ಅವ್ರ ಮನೆಗಳು. ಇದು ಅವರ ಮೊಮ್ಮಗ. ಸೊ ಇದು ಜಿಷ್ಣು ಮತ್ತು ಅವರ ಮೊಮ್ಮಗ ನಿಂತ್ಕೊಂಡಿದ್ದು. ಇದು ನಾನು ಸ್ಯಾರಿ ವೇರ್ ಮಾಡಿದ್ನಲ್ಲ, ಹಾಗೆ ನನ್ನ ಚಿಕ್ಕ ಮಗುನ ಹಿಡ್ಕೊಂಡು 1-2 ಸ್ನ್ಯಾಪ್ಸ್ ತಗೊಂಡೆ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮುಂದೆ ವಿಡಿಯೋ ಬರುತ್ತೆ. ಮೋರೆಯಾ ರೇ ಪಪ್ಪ ಮೋರೆಯಾ ರೇ.